ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಪನ್ನೀರ್ ಗೀ ರೋಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಣಾಲಿಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಬಡ್ ಸೋಪ್, ಹಾಗೆ 15ರಿಂದ 20 ನಾನು ಪೆಪ್ಪರ್ ಹಾಕಿದ್ದೀನಿ. ಖಾರ ಕಮ್ಮಿ ಬೇಕಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ. ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿ ಸ್ವಲ್ಪ ಹೊತ್ತು ನಾವು ಈ ಥರ ಡ್ರೈ ರೋಸ್ಟ್ ಮಾಡಬೇಕು. ನಾವು ಉದ್ದ ಮೆಣಸು ಕೂಡ ಹಾಕಿರ್ತೇವಲ್ವ, ಹಾಗಾಗಿ ಖಾರ ನೋಡಿ ನೀವು ಬೇಕಿದ್ದರೆ ಪೆಪ್ಪರ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಒಂದು 10 ಪೆಪ್ಪರ್ ಹಾಕಿದರೂ ಕೂಡ ಸಾಕಾಗತ್ತೆ. ನಾನಿಲ್ಲಿ 7 ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಅದನ್ನು ಕೂಡ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಆಮೇಲೆ ಮಿಕ್ಸರ್ ಜಾರಿಗೆ 7 ಬೆಳ್ಳುಳ್ಳಿ ಎಸಳು, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ, ಒಂದು ದ್ರಾಕ್ಷಿ ಸೈಜ್ನಷ್ಟು, ಸಣ್ಣ ದ್ರಾಕ್ಷಿ ಸೈಜ್ನಷ್ಟು ಹುಳಿ ಹಾಕಿ, ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ. ನಾನಿಲ್ಲಿ ಪನ್ನೀರನ್ನು ಈ ಶೇಪಿಗೆ ಕಟ್ ಮಾಡಿದ್ದೀನಿ. ಸಣ್ಣ ಸೈಜ್ ಬೇಕಿದ್ದರೆ ಸಣ್ಣ ಸೈಜಲ್ಲಿ ಕಟ್ ಮಾಡ್ಬೋದು. ಆಮೇಲೆ ಒಂದು ಟವಾದಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಾವು ಪನ್ನೀರನ್ನು 2 ಸೈಡ್ ಕೂಡ ರೋಸ್ಟ್ ಮಾಡಬೇಕು. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ, ಪನ್ನೀರ್ ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಬೇಕು. ನೋಡಿ, ಈ ಥರ ಕಲರ್ ಬರಬೇಕು. ಮ್ಯಾಂಗ್ಳೂರ್ ಸ್ಟೈಲ್ನಲ್ಲಿ ಪನ್ನೀರ್ ಗೀ ರೋಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ 2 ಸೈಡ್ ಕೂಡ ರೋಸ್ಟ್ ಮಾಡಿ ಆಗಿದೆ. ಆಮೇಲೆ ಒಂದು ಬಣಲೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಗೀ ರೋಸ್ಟ್ ಆಗಿರೋದ್ರಿಂದ ನಾವು ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಸ್ವಲ್ಪ ಬೇಕಿದ್ರೆ ಕಮ್ಮಿ ಮಾಡ್ಬೋದು. ಆಮೇಲೆ ಒಂದು ಕಾಯಿ ಮೆಣಸು ಕಟ್ ಮಾಡಿ ಹೀಗೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು. ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ನಾನಿಲ್ಲಿ 200 ಗ್ರಾಮ್ಸ್ ಪನ್ನೀರಿಗೆ ಇದು ಮಾಡಿರೋದು. ನಿಮಗೆ ಖಾರ ಕಮ್ಮಿ ಬೇಕಿದ್ದರೆ ನೀವು ಪೆಪ್ಪರ್ ಸ್ವಲ್ಪ ಕಮ್ಮಿ ಹಾಕಿ ಅಥವಾ ಮೆಣಸು ಕೂಡ ಹಾಕ್ಬೋದು. ಆಮೇಲೆ ಮಸಾಲ ಕುದೀತಾ ಬರುವಾಗ ನಾವು ರೋಸ್ಟ್ ಮಾಡಿದ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ನಾವು ರೋಸ್ಟ್ ಮಾಡಿದ ಪನ್ನೀರ್ ಮಸಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು. ಆಮೇಲೆ ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಟು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ಹಾಕಿದರೆ ಗೀ ರೋಸ್ಟ್ ತುಂಬ ಟೇಸ್ಟ್ ಆಗುತ್ತೆ. ನೀವು ಈ ಪನ್ನೀರ್ ಗೀ ರೋಸ್ಟ್ ಅನ್ನಕ್ಕೆ, ಚಪಾತಿ, ರೊಟ್ಟಿಗೆಲ್ಲ ಮಾಡ್ಬೋದು. ತುಂಬ ಟೇಸ್ಟ್ ಆಗುತ್ತೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಆಯಿತಾ. ಆಮೇಲೆ ಇದಕ್ಕೆ ಸ್ವೀಟಿಗೆ ಸ್ವಲ್ಪ ಬೆಲ್ಲ ಅಥವಾ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಬೆಂದ ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ನಮ್ಮದು ಪನ್ನೀರ್ ಗೀ ರೋಸ್ಟ್ ರೆಡಿ ಆಗಿದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಆಯಿತಾ. ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.